ಇನ್ನು ಗೆಳೆಯ ದೀಪಕ್ ಬಹಳ ವರ್ಷಗಳ ಸ್ನೇಹಿತ. ಅವರ ಈ ಪತ್ರಿಕೆ ಇನ್ನೊಂದು ಪ್ರಯಾಣ. ದಿಟ್ಟವಾಗಿ ನೇರವಾಗಿ ಮಾತನಾಡುವಂಥ ವ್ಯಕ್ತಿ. ಬಟ್ ಇವತ್ತು ನಮ್ಮ ಪತ್ರಿಕಾ ರಂಗದಲ್ಲಿ ನಾವು ಲಂಕೇಶರನ್ನು ಬಿಟ್ಟರೆ ಬೇರೆ ಯಾರೂ ನೆನಪು ಮಾಡ್ಕೊಳ್ಳೋಕ್ಕಾಗದೇ ಇಲ್ಲ. ಒಂದು ಪತ್ರಿಕೋದ್ಯಮಕ್ಕೆ, ಯಾಕಂದರೆ ಅವರೊಂದು ಮಾತು ಹೇಳ್ತಿದ್ರು, ಪತ್ರಿಕೋದ್ಯಮ ಅನ್ನೋದು ನಿರಂತರವಾದ ವಿರೋಧ ಪಕ್ಷವಾಗಿರಬೇಕು ಅಂತ ಅಲ್ಲವೇ? ಕಲಾವಿದನಾದವನು ಕೂಡ ನಿರಂತರವಾದ ವಿರೋಧ ಪಕ್ಷದವನಾಗಿರಬೇಕು, ಪ್ರಜೆಗಳು ಕೂಡ ನಿರಂತರವಾದ ವಿರೋಧ ಪಕ್ಷದವರಾಗಿರಬೇಕು. ಯಾಕಂದರೆ ನಾವು ಅವರನ್ನು ಆರಿಸ್ತೀವಿ, ಆದರೆ ಪ್ರಶ್ನೆ ಕೇಳೋದು, ಯಾರಾದರೂ ಪ್ರಶ್ನೆ ಕೇಳಬೇಕು ನಾವು. ಅದಿಲ್ಲದೆ ಇರೋದ್ರಿಂದನೇ ಇವತ್ತು ಮಾರ್ಕೊಳ್ತಿದ್ದೇವೆ ಮಾಧ್ಯಮಗಳು. ಇವತ್ತು 3 ಕೋರ್ಟ್ ಆಗಿಬಿಟ್ಟಿದೆ ದೇಶದಲ್ಲಿ. ಒಂದು ಕಾನ್ಸ್ಟಿಟ್ಯೂಷನ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು. 2 ಮೀಡಿಯಾ ಕೋರ್ಟು. 3ನೇದು ಸೋಷಿಯಲ್ ಮೀಡಿಯಾ ಕೋರ್ಟು. 3ರಲ್ಲೂ ಜವಾಬ್ದಾರಿ ಇಲ್ದಂಗೆ ಆಗ್ಬಿಟ್ಟಿದೆ. ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ನಲ್ಲೂ ನೋಡ್ತಾ ಇದ್ದೀವಿ, ಧ್ವನಿ ಎತ್ತೋರು ಒಳಗಡೆ ಇದ್ದಾರೆ. ಇಷ್ಟೆಲ್ಲದರ ಮಧ್ಯ ಮತ್ತೆ 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 ಹೊಸ ಪತ್ರಿಕೆಗಳು, ಹೊಸ ಧ್ವನಿಗಳು ಹುಟ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದರೆ ಮತ್ತೆ ಒಂದು ನಂಬಿಕೆ ಅದು. ದೀಪಕ್ ಅವರೇ, ಇವತ್ತು UT ಖಾದರ್ ಅಂತವರು, ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರೋದಕ್ಕೆ ಯಾವುದೋ ಒಂದು ಪರಸ್ಪರ ಸ್ನೇಹ ಅಲ್ಲ. UT ಖಾದರ್ ಅವರು ನಮ್ಮಂಥವ್ರೆಲ್ಲ ಬರೋದಕ್ಕೆ ಸ್ನೇಹ ಅಲ್ಲ. ಅದು ನೀವು ಮುಂದಿನ ಒಂದು ಧ್ವನಿಯನ್ನು ಎತ್ತುವ ಜವಾಬ್ದಾರಿಯುತವಾದ ಒಂದು ಕೆಲಸ ನಡೀತಾ ಇದೆ, ಅದಕ್ಕೆ ನಾವು ಜೊತೆಯಾಗಿರಬೇಕು ಅನ್ನೋ ಕಾರಣಕ್ಕೆ ಬಂದಿದ್ದೀವಿ ಹೊರತು ಬೇರೇನೂ ಅಲ್ಲ. ಅದು ಇಲ್ಲಿ ಬಂದಿರುವ ಆತ್ಮೀಯರು ಅದೇನೆ. ಅದು ನಡೀಲಿ, ಪತ್ರಿಕೆ ಬೆಳೀಲಿ, ಧ್ವನಿ ದೊಡ್ಡದಾಗಲಿ. ಸಣ್ಣ ಕಿವಿ ಮಾತು, ಯಾರ್ಯಾರೋ ಬೇರೆ ಕೆಟ್ಟ ಭಾಷೆ ಮಾತಾಡ್ತಾರೆ, ಕೆಳಗಿಳಿತಾರೆ ಅಂತ ನೀವು ಆ ಭಾಷೆಗೆ ಇಳಿಬೇಡಿ ಅಲ್ವಾ? ನಾವು ಸುಂದರವಾಗಿರೋಣ. ಅವ್ರು ಮಾತಾಡ್ತಿರ್ತಾರೆ, ಕೆಲವರು ಅನ್ನ ತಿನ್ನೋರು ಇರ್ತಾರೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಆ ಭಾಷೆ ಇರಲಿ, ಆ ಜವಾಬ್ದಾರಿ ಇರಲಿ, ಕನ್ನಡ ಭಾಷೆ ಇರಲಿ. ಅದು ಬಹಳ ಸುಸಂಸ್ಕೃತವಾದ, ಬಹಳ ಸಂಪನ್ನವಾದ ಸಹನೆಯ ಭಾಷೆ. ಧಾರ್ಮಿಕ ಕೋಪ ಇರಲಿ, ಮೇಷ್ಟ್ರಿಗಿದ್ದಂಗೆ, ಲಂಕೇಶ್ ಮೇಷ್ಟ್ರಿಗಿದ್ದಂಗೆ. ಒಳ್ಳೆಯದಾಗಲಿ ಎಲ್ರಿಗೂ. ಬೆಂಗಳೂರಿಗೆ ಹೋಗಬೇಕು, ಗುರುಗಳ ಭಾಷಣ ಕೇಳ್ಕೊಂಡು ಹೋಗ್ತೀನಿ ನಾನು. ಥ್ಯಾಂಕ್ ಯು.